ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಯಾರೆಲ್ಲ 21ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ 2,000 ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾನೆ ಇದ್ದೀರಾ. ಎಷ್ಟು ದಿನಗಳ ಕಾಲ 20ನೇ ಕಂತಿನ ಹಣಕ್ಕಾಗಿ ಕಾಯ್ದಿದ್ರಿ? 20ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 50-60% ಜನಗಳಿಗೆ ಬಂದಿದೆ. ಇನ್ನು 40% ಜನಗಳು ವೇಟ್ ಮಾಡ್ತಾ ಇದ್ದಾರೆ 20ನೇ ಕಂತಿನ ಹಣಕ್ಕಾಗಿ. 20ನೇ ಕಂತಿನ ಹಣ ಪಡೆದಂತವರು 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಇದು ನಿಮಗೇನು ಹೊಸದಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಹರಸಾಹಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿಗಳನ್ನ ಬಂದ್ ಮಾಡುವಂತಿಲ್ಲ. ಗ್ಯಾರಂಟಿ ಮಾಡಿದ್ರೆ ಸರ್ಕಾರ ಬೀಳುತ್ತೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಯಾರು ಓಟ್ ಹಾಕಲ್ಲ ಅನ್ನೋದು ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜನರ ಖಾತೆಗೆ ಹಾಕ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು 21ನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ, ಮತ್ತೆ 20ನೇ ಕಂತಿನ ಹಣ ಇನ್ನೂ ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಬಹಳಷ್ಟು ಒಂದು ಸಿಹಿ ಸುದ್ದಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಇನ್ನು ಯಾರಿಗಾದ್ರೂ ಪೆಂಡಿಂಗ್ ಹಣ ಬಾಕಿ ಇದ್ರೆ ದಯವಿಟ್ಟು ವೇಟ್ ಮಾಡಿ. ಯಾಕಂದ್ರೆ ಕಾರಣಾಂತರಗಳಿಂದ ಕೆಲವರಿಗೆ ಪೆಂಡಿಂಗ್ ಹಣ ಬಾಕಿ ಇದೆ. ಅಂದ್ರೆ 19ನೇ ಕಂತಿನ ಹಣ ಆಗಿರ್ಬೋದು, 18ನೇ ಕಂತಿನ ಹಣ ಆಗಿರ್ಬೋದು, ಕೆಲವೊಂದು ಕಾರಣಾಂತರಗಳಿಂದ ಅವುಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಅನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕಳೆದ ಒಂದು 4-5 ದಿನಗಳಿಂದ ಪ್ರತಿಯೊಬ್ರು 21ನೇ ಕಂತಿನ ಹಣ ಈಗ ಬರುತ್ತೆ, ಆಗ ಬರುತ್ತೆ, ಇವತ್ತು ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ದಾರೆ, ಕಾಯ್ತಾನೆ ಇದ್ದಾರೆ. ಆದ್ರೆ 21ನೇ ಕಂತಿನ ಹಣ ಬಂದಿಲ್ಲ. ಹೌದು ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. 21ನೇ ಕಂತಿನ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇದೊಂದೇ ಅಲ್ಲ, 20ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಪ್ರತಿ ತಿಂಗಳ ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ವಿ, ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಡಿಬಿಟಿ ಪುಷ್ ಮಾಡಿದ್ವಿ ಅಂತಾರೆ. ಆದ್ರೆ ಅವರು ಹೇಳಿ ಒಂದು 10 ದಿನಗಳ ಆದ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬರುತ್ತೆ. ಇದು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವಂತ ವಿಚಾರ. ಈಗ ಇಷ್ಟು ದಿನಗಳ ಕಾಲ 20ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು. ಒಂದು 10-12 ದಿನ ಆದ್ಮೇಲೆ 20ನೇ ಕಂತಿನ ಹಣ ಅದು ಕೆಲವರಿಗೆ ಮಾತ್ರ ಒಂದು 50-60% ಜನಗಳಿಗೆ ಬಂದಿದೆ. ಇನ್ನು 20ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬರಬೇಕು. ಈಗಾಗಲೇ ಒಂದು ವಾರದಿಂದ 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇಲ್ಲಿ ಇವತ್ತೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ 100% ಆಗಿ 20ನೇ ಕಂತಿನ ಹಣ ಇವತ್ತ ಪೆಂಡಿಂಗ್ ಇಲ್ದಂತೆ ಇವತ್ತ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇವತ್ತ ಜೂನ್ 28 ಶನಿವಾರ ದಿನ ನಿಮ್ಮ ಖಾತೆಗಳಿಗೆ ಈ ಒಂದು 21ನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅಲ್ಲಿ ಎಷ್ಟು ಜಿಲ್ಲೆಗಳಿಗೆಪ್ಪ ಅಂತಂದ್ರೆ 24 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಜಿಲ್ಲೆಗಳ ಹೆಸರುಗಳನ್ನ ನಾನು ಇಲ್ಲಿ ಹೇಳ್ಬಿಡ್ತೀನಿ. ದಾವಣಗೆರೆ ಜಿಲ್ಲೆ, ಉತ್ತರ ಕನ್ನಡ, ಮತ್ತೆ ಉಡುಪಿ, ತುಮಕೂರು, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮತ್ತೆ ಮೈಸೂರು, ಮಂಡ್ಯ, ಬೀದರು, ಬೆಳಗಾವಿ, ಕೊಪ್ಪಳ, ಕೋಲಾರ, ಮತ್ತೆ ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೋಲಾರ, ಕೊಡಗು ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತಿನಿಂದ 24 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಉಳಿದಂತ ಜಿಲ್ಲೆಗಳಿಗೆ ಮತ್ತೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ 21ನೇ ಕಂತಿನ ಹಣ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಹಳಷ್ಟು ಮೊತ್ತದ ಒಂದು ಅಮೌಂಟ್, ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರುವಂತದ್ದು. ಅಂದ್ರೆ ಇವತ್ತು ಕೆಲವರಿಗೆ ಬಂದ್ರೆ ಇನ್ನು ಕೆಲವರಿಗೆ ನಾಳೆ ಬರುತ್ತೆ, ಇನ್ನು ಕೆಲವರಿಗೆ 1-2-3 ದಿನ ಲೇಟ್ ಆಗುತ್ತೆ. ಆ ರೀತಿ ಪ್ರಾಸೆಸ್ ಇರುತ್ತೆ. ಒಂದು ವೇಳೆ ಇವತ್ತೇ ನಿಮಗೆ ಹಣ ಬಿಡುಗಡೆ ಮಾಡಿದ್ರೆ ಕೂಡ ನಿಮಗೆ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಸಂಜೆ ಆಗ್ಬೋದು ಅಥವಾ ನಾಳೆ ಬೆಳಿಗ್ಗೆ ಆಗ್ಬೋದು. ಈ ರೀತಿಯಾಗಿ ಒಂದು ಕೆಲಸ ಕಾರ್ಯ ನಡೀತೆ. ನಿಮಗೆ ಗೊತ್ತಿರುವಂತ ವಿಚಾರ. ಒಂದು ಹೇಳೇರಪ್ಪ ಅಂತಂದ್ರೆ ಅದೇ ಟೈಮ್ಗೆ ಹಣ ಬರೋದಿಲ್ಲ, ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇವತ್ತಿನಿಂದನೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಆಲ್ಮೋಸ್ಟ್ 20ನೇ ಕಂತು ಏನ್ ಪೆಂಡಿಂಗ್ ಇದೆ ಬಹಳಷ್ಟು ಮಂದಿಗೆ, ಅದು ಆಲ್ರೆಡಿ ಡಿಬಿಟಿ ಪುಷ್ ಆಗಿರುವಂತದ್ದು, ಬ್ಯಾಂಕ್ ಕಡೆಯಿಂದ ಹಣ ಟ್ರಾನ್ಸ್ಫರ್ ಆಗಿದಂತೆ. ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಪೆಂಡಿಂಗ್ ಹಣದ ಬಗ್ಗೆ ಒಂದು ಸಿಹಿ ಸುದ್ದಿ ಇದೆ. ಏನಪ್ಪಾ ಅಂತಂದ್ರೆ ಕೆಲವರಿಗೆ ಟೆಕ್ನಿಕಲ್
ಎರರ್ಸ್ ಲಿಂದಾಗಿ ಈ ಒಂದು 19ನೇ ಕಂತಿನ ಹಣ ಆಗಿರ್ಬೋದು, 18ನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಐತಂತೆ. ಸೊ ಅದನ್ನ ಎಲ್ಲ ಸಾರ್ಟ್ ಔಟ್ ಮಾಡಿ, ಅಂದ್ರೆ ಎಲ್ಲ ವೆರಿಫೈ ಮಾಡಿ ಅದನ್ನ ಲೀಸ್ಟ್ ಅನ್ನ ಮಾಡಿಕೊಂಡು ಅದನ್ನು ಕೂಡ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಿಗೆ ಇನ್ನು ಒಂದು 18ನೇ ಕಂತು 19ನೇ ಕಂತು ಈ ಒಂದು ಪೆಂಡಿಂಗ್ ಹಣ ಏನಿದೆ ಜಸ್ಟ್ ಕಾಯ್ತಾ ಇರ್ರಿ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬರ್ಬೋದು. ಹಾಗಾದ್ರೆ ಇವತ್ತ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ, ನಿಮ್ಮ ಖಾತೆಗೆ ಎಷ್ಟು ಹಣ ಬಂತು, ಯಾರಿಗೆ ಬಂದಿದೆ ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.